ನಮಸ್ಕಾರ, ಕರ್ನಾಟಕ.in ಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಇದು ಒಂದು ರೀತಿಯಲ್ಲಿ RCB ಫ್ಯಾನ್ಸ್ಗಳಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಏನು ಕ್ರಿಕೆಟ್ ಅಭಿಮಾನಿಗಳಿದಾರೋ ಅವರೆಲ್ಲರಿಗೂ ಸಹ ಒಂದು ಸಂತಸದ ಸುದ್ದಿ ಬರ್ತಾ ಇದೆ. ಎಸ್, ಅದೇನು ಅಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಮ್ಯಾಚ್ಗಳು ನಡೆಯುತ್ತೆ. ಆ ಗತ ವೈಭವ ಏನಿತ್ತು ಅದು ಮತ್ತೆ ಮರುಕಳಿಸುತ್ತೆ ಅನ್ನೋ ಒಂದು ವಿಚಾರ ಇದೀಗ ಹೊರಗೆ ಬರ್ತಾ ಇದೆ. ಎಸ್, ಎಲ್ಲರಿಗೂ ಗೊತ್ತಾಯಿದೆ, RCB ಚಾಂಪಿಯನ್ ಆದ್ಮೇಲೆ ಆದಂತಹ ಒಂದು ದುರ್ಘಟನೆ. ಆ ದುರ್ಘಟನೆ ಆದ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು ರೀತಿಯಲ್ಲಿ ಮಂಕಾಗೋಗಿತ್ತು. ಯಾವುದೇ ರೀತಿಯ ಮ್ಯಾಚ್ಗಳು ನಡೀಲಿಲ್ಲ. ಏನು ವುಮೆನ್ಸ್ ವರ್ಲ್ಡ್ ಕಪ್ ಇರ್ಬೋದು, ಅದು ನಡೀಲಿಲ್ಲ. ಇನ್ನು ನೆಕ್ಸ್ಟ್ ಏನು ಬರ್ತಾ ಇದೆ T20 ವರ್ಲ್ಡ್ ಕಪ್, ಅದರದ್ದು ವೆನ್ಯೂ ಆಗಾಗಲೇ ಅನೌನ್ಸ್ ಆಗಿದೆ. ಆ ವೆನ್ಯೂ ಲಿಸ್ಟ್ ನಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಿಲ್ಲ. ಅಷ್ಟೇ ಅಲ್ಲ, ಬೇರೆ ಯಾವುದೇ ಕ್ರಿಕೆಟ್ ಮ್ಯಾಚ್ಗಳು ಸಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇಲ್ಲ. ಅದೆಲ್ಲರಿಗೂ ಗೊತ್ತಾಯಿದೆ. ಸ್ಟ್ಯಾಂಪೇಡ್ ಆದ್ಮೇಲೆ, ಏನು ಕಾಲ್ತುಳಿತಗಳಾದ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಮ್ಯಾಚ್ಗಳು ಯಾವುದು ನಡಿಬಾರ್ದು ಅನ್ನೋದು ಸಹ ಆಗಿತ್ತು. ಹೀಗಿರ್ಬೇಕಾದ್ರೆ ಇದೀಗ IPL 2026 ಕತೆ ಏನಪ್ಪಾ, IPL ನ RCB ಮ್ಯಾಚ್ಗಳೆಲ್ಲ ಬೇರೆ ಕಡೆ ಹೋಗುತ್ತಾ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇತ್ತು. ಇದೇ ವೇಳೆಯಲ್ಲಿ DKಶಿ ಅವರು ಒಂದು ಮಾತನ್ನು ಸಹ ಹೇಳಿದ್ರು. ಏನಂತ ಹೇಳಿದ್ರೆ, ನಾವು ಚಿನ್ನಸ್ವಾಮಿಯಿಂದ ಬೇರೆ ಕಡೆ ಮ್ಯಾಚ್ಗಳನ್ನು ಆಡಿಸೋದಕ್ಕೆ ಬಿಡಲ್ಲ, ಅದಕ್ಕೆ ಏನ್ ಬೇಕೋ ಆ ರೀತಿಯ ಎಲ್ಲ ಪ್ರಯತ್ನಗಳನ್ನ ಮಾಡ್ತೀವಿ. ಚಿನ್ನಸ್ವಾಮಿಯಲ್ಲೇ IPL ಮ್ಯಾಚ್ಗಳು ನಡೀತವೆ ಅನ್ನೋ ಒಂದು ವಿಚಾರವನ್ನು ಸಹ ನಮ್ಮ ಮುಖ್ಯಮಂತ್ರಿ DCM DK ಶಿವಕುಮಾರ್ ಅವರು ಹೇಳ್ಕೊಂಡಿದ್ರು. ಹೀಗಿರ್ಬೇಕಾದ್ರೆ ಈಗ ಇನ್ನೊಂದು ಅಪ್ಡೇಟ್ ಬಂದಿದೆ. ಅದೇನು ಅಂತ ಹೇಳಿದ್ರೆ, ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ಗಳನ್ನ ಆಡಿಸೋದಕ್ಕೆ ಇದೀಗ ಸಚಿವ ಸಂಪುಟ, ನಮ್ಮ ರಾಜ್ಯ ಸಚಿವ ಸಂಪುಟ ಏನು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ, ಆ ಅಧಿವೇಶನದ ವೇಳೆ ನಡೆದಂತಹ ಒಂದು ಸಚಿವ ಸಂಪುಟದಲ್ಲಿ ಮೀಟಿಂಗ್ ನಲ್ಲಿ ಈ ಒಂದು ಮಾತುಕತೆ ನಡೆದಿದೆ. ಈ ಮಾತುಕತೆಯಲ್ಲಿ ಇದೀಗ ಒಂದಿಷ್ಟು ಕಂಡೀಷನ್ಗಳನ್ನ ಹಾಕಿ ಇದೀಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಆಡೋಸೋದಕ್ಕೆ ಒಂದು ಒಪ್ಪಿಗೆಯನ್ನ ಸೂಚಿಸಿದಾರಂತೆ. ಹೌದು, ನಿನ್ನೆ ಒಂದು ಮೀಟಿಂಗ್ ನಡೆದಿತ್ತು, ಕ್ಯಾಬಿನೆಟ್ ಮೀಟಿಂಗು. ಆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಒಂದು ಒಪ್ಪಿಗೆಯನ್ನ ಎಲ್ಲ ಮಿನಿಸ್ಟರ್ಗಳು, ಮುಖ್ಯಮಂತ್ರಿಗಳು ಎಲ್ಲ ಸೇರ್ಕೊಂಡು ಮಾಡಿದಂತಹ ಮೀಟಿಂಗ್ ನಲ್ಲಿ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಅನ್ನ ಆಡಿಸೋದಕ್ಕೆ ಒಂದು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಅದಕ್ಕೆ ಒಂದಿಷ್ಟು ಕಂಡೀಷನ್ಗಳನ್ನ ಹಾಕಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಏನು ಸ್ಟ್ಯಾಂಪೇಡ್ ಆದಂತಹ ಟೈಮಲ್ಲಿ ಒಂದು ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನ ರಚಿಸಿತು. ಜಸ್ಟಿಸ್ ಮೈಕಲ್ ಡಿ ಕುನಾ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಿತ್ತು. ಆ ಸ್ಟ್ಯಾಂಪೇಡ್ಗೆ ಕಾರಣ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇರುವಂತಹ ಕೊರತೆಗಳೇನು, ಏನು ಮೇನ್ ರೀಸನ್ ಅನ್ನೋದ್ರ ಬಗ್ಗೆ ಅಲ್ಲಿ ಅವರೊಂದಿಷ್ಟು ಶಿಫಾರಸನ್ನ ಮಾಡಿದ್ರು. ಅವ್ರೇನು ಮಾಡಿದ್ರು ಅಂತ ಹೇಳಿದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ದೊಡ್ಡ ಮಟ್ಟದಲ್ಲಿ ಜನಸಂದಣಿ ಆದ್ರೆ ಅದಕ್ಕೆ ಸೇಫ್ಟಿ ಇಲ್ಲ ಅನ್ನೋದನ್ನ ಹೇಳಿದ್ರು. ಅದ್ರ ಜೊತೆಯಲ್ಲಿ ಅಲ್ಲಿರುವಂತಹ ಎಂಟ್ರಿ ಎಕ್ಸಿಟ್ಗಳ ಬಗ್ಗೆ ಒಂದಿಷ್ಟು ವಿವರಣೆಯನ್ನ ನೀಡಿದ್ರು. ಜೊತೆಯಲ್ಲಿ ಅಲ್ಲಿ ಸೇಫ್ಟಿ ಮೆಜರ್ಮೆಂಟ್ಗಳನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ವರದಿಯಲ್ಲಿ ಶಿಫಾರಸನ್ನ ಮಾಡಿದ್ರು. ಆ ವರದಿಯಲ್ಲಿ ಏನು ಶಿಫಾರಸು ಮಾಡಿದ್ರು ಅದ್ರ ಪ್ರಕಾರವಾಗಿ ಇದೀಗ ಚಿನ್ನಸ್ವಾಮಿ ಸ್ಟೇಡಿಯಂ ಏನು KCA ಏನಿದೆ ನಡ್ಕೊಂಡ್ರೆ ಖಂಡಿತವಾಗ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ಗಳನ್ನ ಆಡಿಸಬಹುದು ಅನ್ನೋದ್ರ ಬಗ್ಗೆ ಇದೀಗ ಮೀಟಿಂಗ್ ನಲ್ಲಿ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಅದ್ರ ಪ್ರಕಾರ ಏನು ಎಂಟ್ರಿ ಎಕ್ಸಿಟ್ ಏನಿದೆ, ಅದು ಏನು ಕ್ರೌಡ್ ಏನು ಸ್ಟೇಡಿಯಂ ಒಳಗೆ ಹೋಗೋದಕ್ಕೆ ಏನು ಎಂಟ್ರಿ ಎಕ್ಸಿಟ್ ಏನಿದೆ, ಆ ಎಂಟ್ರಿ ಎಕ್ಸಿಟ್ ಬಗ್ಗೆ ಒಂದಿಷ್ಟು ಪ್ರಿಕಾಷನ್ ತಗೋಬೇಕು. ಅದ್ರ ಜೊತೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ರೌಡ್ ಸೇರಿದಂತಹ ಟೈಮಲ್ಲಿ, ಯಾಕಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿ ಇರುವಂತದ್ದು ಎಲ್ಲ ಮೇನ್ ರೋಡ್, MG ರೋಡ್ ಇದೆ, ಈ ಕಡೆ ಬ್ರಿಗೇಡ್ ರೋಡ್ ಇದೆ. ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಜನಸಂದಣಿ ಆದ್ರೆ ಅಲ್ಲಿ ಸೇಫ್ಟಿ ಮೆಜರ್ಮೆಂಟ್ ಹೇಗಿರಬೇಕು, ICC ನಿಯಮದ ಪ್ರಕಾರ ಏನೇನು ಸೇಫ್ಟಿಗಳನ್ನ ತಗೋಬೇಕು, ಆ ನಿಯಮಗಳನ್ನೆಲ್ಲ ಇಲ್ಲಿ ಪಾಲಿಸಬೇಕು. ಅದನ್ನ ಪಾಲಿಸಿದ್ರೆ ಮಾತ್ರ ಮ್ಯಾಚ್ ಆಡಿಸೋದಕ್ಕೆ ಒಪ್ಪಿಗೆಯನ್ನ ಸೂಚಿಸೋದಕ್ಕೆ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಸಹ ಈ ಮೀಟಿಂಗ್ ನಲ್ಲಿ ನಿರ್ಣಯವನ್ನು ತಗೊಂಡಿದ್ದಾರೆ. ಅದ್ರ ಪ್ರಕಾರ ಏನಾರೆ KCA ನಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಇದೀಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಮ್ಯಾಚ್ಗಳು ಆಡಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲರಿಗೂ ಗೊತ್ತಾಯಿದೆ, ಇತ್ತೀಚೆಗೆ KCA ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ ವೆಂಕಟೇಶ್ ಪ್ರಸಾದ್ ಅವರು ಗೆದ್ಬೀಗಿದ್ದಾರೆ. ಅವರು ಈಗ ಅಧ್ಯಕ್ಷರಾಗಿದ್ದಾರೆ. ಅವರು ಅಧ್ಯಕ್ಷರಾಗೋಕ್ಕಿಂತ ಮುಂಚೆಯಿಂದನೂ ಹೇಳ್ತಾ ಇದ್ರು, ನಾವು ಖಂಡಿತವಾಗ್ಲೂ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡಿಬೇಕಾಗಿದ್ದಂತಹ ಆ ಒಂದು ಗತವೈಭವದ ಮ್ಯಾಚ್ಗಳನ್ನ ನಾವು ಮತ್ತೆ ಮರುಕಳಿಸ್ತೀವಿ, ಅದಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಅದ್ರ ಜೊತೆಯಲ್ಲಿ ಅವರು KCA ಅಧ್ಯಕ್ಷರಾಗಿ ಅಧಿಕಾರ ವಹಿಸಿದ ತಕ್ಷಣನೇ DCM ಶಿವಕುಮಾರ್ನವರಾಗಿರ್ಬೋದು ಅಥವಾ
ಮುಖ್ಯಮಂತ್ರಿಗಳನ್ನು ಸಹ ಭೇಟಿಯಾಗಿ ಒಂದಿಷ್ಟು ಮಾತುಕತೆಗಳನ್ನು ನಡೆಸಿದ್ರು. ಈ ವೇಳೆಯಲ್ಲಿ ಇದೀಗ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಆಡಿಸೋದಕ್ಕೆ ಒಂದು ಅನುಮತಿ ದೊರೆತಿರೋದು ಒಂದು ರೀತಿಯಲ್ಲಿ ಎಲ್ಲರಿಗೂ ಖುಷಿ ವಿಚಾರ. ಯಾಕಂತ ಹೇಳಿದ್ರೆ ಎಲ್ಲರೂ ಸಹ ಆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಅನ್ನು ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಸಂತೋಷ ವ್ಯಕ್ತಪಡಿಸ್ತಾರೆ. ಆ ಟೈಮಲ್ಲಿ ಈಗ 1 ವರ್ಷಗಳಿಂದ ಯಾವುದೇ ರೀತಿಯ ಮ್ಯಾಚ್ಗಳು ಅಲ್ಲಿ ಆಗ್ತಾ ಇಲ್ಲ. ಎಲ್ಲರೂ ಸಹ ಏನು ವುಮೆನ್ಸ್ ವರ್ಲ್ಡ್ ಕಪ್ ಇರ್ಬೋದು, ನೆಕ್ಸ್ಟ್ ಬರ್ತಿರುವಂತಹ T20 ವರ್ಲ್ಡ್ ಕಪ್ಗಳನ್ನೆಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ಗಳನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಹೀಗಿರ್ಬೇಕಾದ್ರೆ ಇದೀಗ ಸಚಿವ ಸಂಪುಟ ಒಂದಿಷ್ಟು ಕಂಡೀಷನ್ಗಳನ್ನ ಹಾಕಿ ಮ್ಯಾಚ್ಗಳನ್ನ ಆಡಿಸೋದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯ ಮೀಟಿಂಗ್ ನಲ್ಲಿ ಈ ನಿರ್ಣಯ ತಗೊಂಡಿದ್ದಾರೆ. ಇನ್ನು ಈ ಎಲ್ಲ ಏನು ಮೇಲ್ವಿಚಾರಣೆ ಇದೆ, ಈ ಎಲ್ಲ ಮೇಲ್ವಿಚಾರಣೆಗಳ ಜವಾಬ್ದಾರಿಯನ್ನ ಇದ್ರ ಎಲ್ಲ ಜವಾಬ್ದಾರಿ ಸಹ ಗೃಹ ಮಂತ್ರಿ ಪರಮೇಶ್ವರ್ ಅವರ ಕೈಯಲ್ಲಿರುತ್ತೆ. ಅವರು ಯಾವ ರೀತಿ ತೀರ್ಮಾನ ತಗೋತಾರ ಅದ್ರ ಮೇಲೆ ಇದೆಲ್ಲ ನಡ್ಕೊಂತ ಹೋಗುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಈ ಒಂದು ವಿಚಾರ ಈಗ ಸದ್ಯಕ್ಕೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇನ್ನೇನು 105 ದಿನಗಳಲ್ಲಿ IPL ಮ್ಯಾಚ್ ಶುರುವಾಗುತ್ತೆ. ಹಾಗಾಗಿ IPL ಮ್ಯಾಚ್ಗೆ ಒಂದು ರೀತಿಯಲ್ಲಿ ಈಗ IPL ಅಭಿಮಾನಿಗಳಿಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶಗಳು ಲಭ್ಯ ಆಗುವಂತಹ ಎಲ್ಲಾ ಸೂಚನೆಗಳು ಸಿಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದರ ಅಪ್ಡೇಟ್ಗಳು ಮತ್ತೆ ಹೊರಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕಂತೂ ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರವಾಗಿ ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ನೀಡಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಅಪ್ಡೇಟ್ಗಳು ಸಿಗ್ತವೆ ಅಂತ ಹೇಳಿ. ಇದು ಸದ್ಯದ ಅಪ್ಡೇಟ್. ಮತ್ತೆಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ.in.